ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿಯಾಗುವಂಥ ಚನಾ ದಾಲ್ ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ದಪ್ಪತಳದ ಒಂದು ಪ್ಯಾನ್ ಬಿಸಿ ಮಾಡಿ 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚಲೋತ್ನಂಗೆ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡೀನಿ. 1 ಕಡ್ಡಿ ಕರಿಬೇವು, ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು, ಆಮೇಲೆ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಂಡೀನಿ. ಸ್ಲಿಟ್ ಮಾಡಿದಂಥ ಒಂದು 3 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಚಲೋ ಫ್ರೈ ಆಗಬೇಕು. ಕಲರ್ ಗ್ರೀನಿಶ್ ಹೋಗಿ ಲೈಟ್ ಕಲರ್ ಬರಬೇಕು, ಅಲ್ಲಿ ಮಟನೂ ಮೆಣಸಿನ್ಕಾಯಿ ಚಲೋ ಫ್ರೈ ಆಗಬೇಕು. ಚಪಾತಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು 3ರಿಂದ 4 ಚಿಟಿಕೆಯಷ್ಟು ಅರಿಶಿನ ಪೌಡ್ರ್, ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡ್ರನ್ನ ಹಾಕ್ಕೊಂಡೀನಿ. ಆಮೇಲೆ ಒಂದು 4ರಿಂದ 5 ಚಿಟಿಕೆಯಷ್ಟು ಕಾಳು ಮೆಣಸು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು, ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಂಥ ಕ್ಯಾಬೇಜ್ ಹಾಕ್ಕೊಂಡೀನಿ. ಒಂದು 2 ಕ್ಯೂಬ್ ಶೇಪ್ನಾಗ ಕಟ್ ಮಾಡಿದಂಥ ಟೊಮೆಟೊ ಹಾಕ್ಕೊಂಡೀನಿ. ಇದನ್ನು ಇಷ್ಟೂ ಈಗ ನಾನು ಎಣ್ಣೆ ಒಳಗೆ ಚಲೋತ್ನಂಗೆ ಫಸ್ಟ್ ಫ್ರೈ ಮಾಡ್ಕೊತೀನಂತ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಆಮ್ಚೂರ್ ಪೌಡ್ರ್ ಕಂಪ್ಲೀಟ್ಲಿ ಆಪ್ಷನಲ್ ಐತಿ. ಟ್ಯಾಂಗಿನೆಸ್ ಬೇಕು ಅನ್ನೋದಾದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಎಣ್ಣೆ ಒಳಗೆ ಫಸ್ಟ್ ಟೊಮೆಟೊ ಮತ್ತು ಕ್ಯಾಬೇಜನ್ನ ಚಲೋನ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಕಡ್ಲಿಬೇಳೆನ ಹಾಕಬೇಕು. ಕಡ್ಲಿಬೇಳೆನ 1 ತಾಸು ಮೊದಲನ 1 ಟೀ ಸ್ಪೂನ್ನಷ್ಟು ಕಡ್ಲಿಬೇಳೆ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಈಗ ಹಾಕ್ಕೊಂಡು ಮತ್ತೆ ಒಂದು ಸಲ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೀವು ರೈಸಿಗನ್ರಿ ಚಪಾತಿಗನ್ರಿ ಸೈಡ್ ಡಿಶ್ ಆಗಿ ಈ ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ ನೋಡ್ರಿ. ಮತ್ತು ಕ್ವಿಕ್ಕಾಗಿನೂ ರೆಡಿ ಆಗ್ತೈತಿ. ಸೊ ಟಿಫನ್ ಬಾಕ್ಸಿಗೂ ಕೂಡ ನೀವು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಎಣ್ಣೆ ಒಳಗೆ ಕ್ಯಾಬೇಜ್, ಟೊಮೆಟೊ, ಕಡ್ಲಿಬೇಳೆ ಚಲೋ ಫ್ರೈ ಆದಮೇಲೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ, ಪ್ಲೇಟ್ ಮೇಲೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಕ್ಯಾಬೇಜ್ನ ಬಾಯ್ಲ್ ಮಾಡ್ಕೊಳ್ಳೋಣಂತ. ಸ್ಟೀಮ್ನಾಗ ಬೆಂದಂಗೆ ನೋಡ್ರಿ ಪಲ್ಯ. ಅವಾಗವಾಗ ಪ್ಲೇಟ್ ತೆಗೆದು ಸ್ವಲ್ಪ ಕೈ ಆಡಿಸ್ಕೊತ ಇರ್ರಿ. ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರಿ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಸೊ ಬೆಂದ ಮೇಲೆ ಪಲ್ಯ ಈ ಥರ ಆಗೈತಿ, ಮಸ್ತ್ ಆಗೈತಿ ಅಂದ್ರೆ ಮಸ್ತ್ ಆಗೈತಿ. ಸ್ಮೆಲ್ ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಈಗ ಕ್ಯಾಬೇಜಿದ ಹಸಿ ಸ್ಮೆಲ್ಲು ಹೋಗಿರ್ತೈತಿ ಮತ್ತು ಸ್ಮೂತ್ ಆಗಿರ್ತೈತಿ. ಟೇಸ್ಟ್ ಭಾರಿ ಅಲ್ಟಿಮೇಟಾಗಿ ಬಂದಿರ್ತೈತಿ. ಬರೀ ಚನಾ ದಾಲ್ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಹೆಂಗಿತ್ತಂತ ಹೇಳಿ ಟೇಸ್ಟ್ ಮಾಡೋಣಂತ. ಸೊ ನಾನು ಮಾಡಿದಂಥ ಚನಾ ದಾಲ್ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.